ನಮಸ್ಕಾರ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ತರಗತಿಯಲ್ಲಿ ನಾವು ಕಾರ್ಬೊನಿಲ್ ಕಾಂಪೌಂಡ್ಸ್ ಬಗ್ಗೆ ಕಲಿಯೋಣ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇದು ತುಂಬಾನೇ ಪ್ರಮುಖವಾದ ವಿಷಯ. ಸರಿ, ಹಾಗಾದ್ರೆ ಇವತ್ತು ಏನೆಲ್ಲ ಕಲಿಯೋಣ ಅಂತ ನೋಡೋಣ ಬನ್ನಿ. ನಾವು ಈ ವಿಷಯವನ್ನು ಹಂತ ಹಂತವಾಗಿ ಕಲಿಯೋಣ. ಇದರಿಂದ ನಿಮ್ಗೆ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸರಿ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ಈ ಕಾಂಪೌಂಡ್ಗಳ ಅಡಿಪಾಯ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. So what is a carbonyl group? A functional group characterized by a carbon atom double bonded to an oxygen atom. C is equal to O. ನೋಡಿ, ಕಾರ್ಬನೈಲ್ ಗ್ರೂಪ್ ಅಂದ್ರೆ ಏನು ಅಂತ ಕೇಳಿದ್ರೆ ತುಂಬಾ ಸರಳ. ಇದರಲ್ಲಿ ಒಂದು ಕಾರ್ಬನ್ ಆಟಮ್ ಒಂದು ಆಕ್ಸಿಜನ್ ಆಟಮ್ ಜೊತೆ ಡಬಲ್ ಬಾಂಡ್ ಆಗಿರುತ್ತೆ. ಈ ಸಿ ಡಬಲ್ ಬಾಂಡ್ O ರಚನೆ ಇದೆಯಲ್ಲ, ಇದೇ ಇಡೀ ಚಾಪ್ಟರ್ನ ಹೀರೋ. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಒಂದೇ ಒಂದು ಗ್ರೂಪಿಂದ ನಮಗೆ ಎರಡು ದೊಡ್ಡ ಕಾಂಪೌಂಡ್ ಫ್ಯಾಮಿಲಿಗಳು ಸಿಗುತ್ತೆ, ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್. ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು? ತುಂಬ ಸಿಂಪಲ್. ಆಲ್ಡಿಹೈಡಲ್ಲಿ ನೋಡಿ, ಕಾರ್ಬನಿಲ್ ಕಾರ್ಬನ್ಗೆ ಅಟ್ಲೀಸ್ಟ್ ಒಂದು ಹೈಡ್ರೋಜನ್ ಇರಲೇಬೇಕು. ಆದರೆ ಕೀಟೋನ್ ಕತೆನೇ ಬೇರೆ. ಅಲ್ಲಿ ಆ ಕಾರ್ಬನ್ಗೆ ಎರಡು ಆಲ್ಕೈಲ್ ಅಥವಾ ಅರೇಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ. ಅಷ್ಟೇ ವ್ಯತ್ಯಾಸ. ಸರಿ, ಈಗ ಇವುಗಳು ಅಂದ್ರೇನಂತ ಗೊತ್ತಾಯ್ತು. ಆದರೆ ಲ್ಯಾಬ್ನಲ್ಲಿ ಇವುಗಳನ್ನ ಹೇಗೆ ತಯಾರಿಸ್ತಾರೆ? ಬನ್ನಿ ನೋಡೋಣ. ನೋಡಿ, ಈ ಚಾರ್ಟ್ನಲ್ಲಿ ನಮಗೆ ತುಂಬಾನೇ ಮೆಥಡ್ಸ್ ಕಾಣಿಸುತ್ತೆ. ಆದರೆ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲವೂ ಬೇಕಾಗಿಲ್ಲ. ನಾವು ಮೋಸ್ಟ್ ಇಂಪಾರ್ಟೆಂಟ್ ಪದೇ ಪದೇ ಕೇಳೋ 3 ವಿಧಾನಗಳ ಮೇಲೆ ಫೋಕಸ್ ಮಾಡೋಣ. ಸೊ ಈ 3 ಮುಖ್ಯ ವಿಧಾನಗಳನ್ನ ನೀವು ಮರೆಯಲೇಬಾರದು. ಮೊದಲನೇದು ಆಕ್ಸಿಡೇಷನ್ ಆಫ್ ಆಲ್ಕಹಾಲ್ಸ್. ನೆನಪಿಡಿ, ಪ್ರೈಮರಿ ಆಲ್ಕಹಾಲ್ ಆಕ್ಸಿಡೈಸ್ ಆದ್ರೆ ಆಲ್ಡಿಹೈಡ್ ಸಿಗುತ್ತೆ. ಸೆಕೆಂಡರಿ ಆಲ್ಕಹಾಲ್ ಆಕ್ಸಿಡೈಸ್ ಆದ್ರೆ ಕೀಟೋನ್. ಎರಡನೇದು ಓಝೋನಾಲಿಸಿಸ್ ಆಫ್ ಆಲ್ಕೀನ್ಸ್. ಇಲ್ಲಿ ನಾವು ಓಝೋನ್ ಅನ್ನೋ ಕತ್ರಿ ತಗೊಂಡು ಆಲ್ಕೀನ್ ಡಬಲ್ ಬಾಂಡ್ ಅನ್ನ ಕಟ್ ಮಾಡ್ತೀವಿ ಅನ್ಕೊಳ್ಳಿ. ಮೂರನೇದು ಹೈಡ್ರೇಷನ್ ಆಫ್ ಆಲ್ಕೈನ್ಸ್, ಅಂದ್ರೆ ಆಲ್ಕೈನ್ಗಳಿಗೆ ನೀರನ್ನ ಸೇರಿಸೋದು. ಸರಿ, ಇವುಗಳನ್ನ ಹೇಗೆ ಮಾಡೋದು ಅಂತ ಕಲ್ತ್ವಿ. ಈಗ ಈ ಚಾಪ್ಟರ್ನ ಹೃದಯಕ್ಕೆ ಬರೋಣ. ಅಂದ್ರೆ ಇವು ಹೇಗೆ ರಿಯಾಕ್ಟ್ ಆಗತ್ತೆ ಅಂತ ನೋಡೋಣ. ಈ ಚಾಪ್ಟ್ರಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋ ಒಂದೇ ಒಂದು ಮುಖ್ಯವಾದ ರಿಯಾಕ್ಷನ್ ಅಂದ್ರೆ ಇದೇ. ಯಾಕೆ ಹೀಗಾಗತ್ತೆ ನೋಡಿ, ಕಾರ್ಬೋನಿಲ್ ಗ್ರೂಪಲ್ಲಿ ಆಕ್ಸಿಜನ್ ಇದೆಯಲ್ಲ, ಅದು ತುಂಬಾ ಎಲೆಕ್ಟ್ರೋನೆಗೆಟಿವ್. ಅಂದ್ರೆ ಅದಕ್ಕೆ ಎಲೆಕ್ಟ್ರಾನ್ ಮೇಲೆ ತುಂಬಾ ಆಸೆ. ಅದು ಡಬಲ್ ಬಾಂಡ್ ಎಲೆಕ್ಟ್ರಾನ್ಗಳನ್ನ ತನ್ನ ಕಡೆ ಎಳ್ಕೊಂಡ್ಬಿಡುತ್ತೆ. ಆಗೇನಾಗತ್ತೆ, ಪಾಪ ಕಾರ್ಬನ್ ಮೇಲೆ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಬಂದ್ಬಿಡುತ್ತೆ. ಈ ಪಾಸಿಟಿವ್ ಚಾರ್ಜ್ ಕಂಡ ತಕ್ಷಣ ನ್ಯೂಕ್ಲಿಯೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ಜಾಸ್ತಿ ಇರೋ ಸ್ಪೀಶೀಸ್ ಬಂದು ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದನ್ನೇ ನಾವು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕರೆಯೋದು. ಸಿಂಪಲ್ ಅಲ್ವಾ? ಹಾಗಾದ್ರೆ ಇವುಗಳಲ್ಲಿ ಯಾವುದು ಹೆಚ್ಚು ರಿಯಾಕ್ಟಿವ್? ಈ ಚಾರ್ಟ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫಾರ್ಮಾಲ್ಡಿಹೈಡ್ ಎಲ್ಲಕ್ಕಿಂತ ಫಾಸ್ಟ್, ಆಮೇಲೆ ಬೇರೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಎಲ್ಲಕ್ಕಿಂತ ಸ್ಲೋ. ಯಾಕೆ ಹೀಗೆ? 2 ಕಾರಣ. ಒಂದು, ಸ್ಟೆರಿಕ್ ಹಿಂಡ್ರೆನ್ಸ್. ಕೀಟೋನಲ್ಲಿ 2 ದಪ್ಪ ಆಲ್ಕೈಲ್ ಗ್ರೂಪ್ಸ್ ಇರುತ್ತಲ್ಲ, ಅವು ನ್ಯೂಕ್ಲಿಯೋಫೈಲ್ ಬರೋದಕ್ಕೆ ಜಾಗ ಕೊಡಲ್ಲ. ಇನ್ನೊಂದು ಎಲೆಕ್ಟ್ರಾನಿಕ್ ಫ್ಯಾಕ್ಟರ್. ಆ ಆಲ್ಕೈಲ್ ಗ್ರೂಪ್ಸ್ ಎಲೆಕ್ಟ್ರಾನ್ಗಳನ್ನ ಕಾರ್ಬನ್ ಕಡೆ ತಳ್ಳಿ ಅದರ ಪಾಸಿಟಿವ್ ಚಾರ್ಜನ್ನ ಕಡಿಮೆ ಮಾಡುತ್ತೆ. ಸೊ ರಿಯಾಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಇದು ಇವುಗಳ ರಿಯಾಕ್ಷನ್ಗಳ ಒಂದು ಕಂಪ್ಲೀಟ್ ಮ್ಯಾಪ್ ಇದ್ದಾಗೆ. ನೀವು ಗಮನಿಸ್ಬೋದು, ಎಲ್ಲ ರಿಯಾಕ್ಷನ್ಗಳ ಮಧ್ಯದಲ್ಲಿರೋದು ನ್ಯೂಕ್ಲಿಯೋಫಿಲಿಕ್ ಅಡಿಷನ್. ಒಂದ್ಸಾರಿ ಈ ಸ್ಲೈಡನ್ನು ನೀಟಾಗಿ ನೋಡಿ. ಸರಿ, ಈಗ ಎಕ್ಸಾಮ್ಸಲ್ಲಿ ಪದೇ ಪದೇ ಬರೋ ಕೆಲವು VIP ರಿಯಾಕ್ಷನ್ಗಳನ್ನ ನೋಡೋಣ. ಇವು ತುಂಬಾನೇ ಇಂಪಾರ್ಟೆಂಟ್. ಆಲ್ಡಾಲ್ ಕಂಡೆನ್ಸೇಷನ್. Aldehydes and ketones having at least one alpha hydrogen atom undergo a reaction in the presence of dilute alkali to form beta hydroxyaldehydes, aldol, or beta hydroxyketones, ketol. ಓಕೆ, ಆಲ್ಡಾಲ್ ಕಂಡೆನ್ಸೇಷನ್ ಇದು ಬಹಳ ಮುಖ್ಯವಾದ ರಿಯಾಕ್ಷನ್. ಇದಕ್ಕೆ ಒಂದೇ ಒಂದು ಕಂಡೀಷನ್, ಆದರೆ ಅದು ತುಂಬಾ ಸ್ಟ್ರಿಕ್ಟ್. ಏನದು? ಆಲ್ಫಾ ಹೈಡ್ರೋಜನ್ ಇರಲೇಬೇಕು. ಏನಿದು ಆಲ್ಫಾ ಹೈಡ್ರೋಜನ್? ಸಿಂಪಲ್. ನಮ್ಮ ಕಾರ್ಬೊನಿಲ್ ಗ್ರೂಪ್ ಇದೆಯಲ್ಲ, ಅದರ ಪಕ್ಕದ ಕಾರ್ಬನ್ ಆಲ್ಫಾ ಕಾರ್ಬನ್, ಅದಕ್ಕೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಅದೇ ಆಲ್ಫಾ ಹೈಡ್ರೋಜನ್. ಬನ್ನಿ ಇದರ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸ್ಕ್ರೀನ್ ಮೇಲೆ ಅಸಿಟಾಲ್ಡಿಹೈಡ್ ಉದಾಹರಣೆ ಇದೆ. ಸ್ಟೆಪ್ 1, ಬೇಸ್ ಅಂದ್ರೆ OH- ಬಂದು ಒಂದು ಆಲ್ಫಾ ಹೈಡ್ರೋಜನ್ ಅನ್ನ ಎತ್ಕೊಂಡು ಹೋಗುತ್ತೆ. ಆಗ ನಮಗೆ ಇನೋಲೇಟ್ ಅಯಾನ್ ಸಿಗತ್ತೆ. ಇದು ನಮ್ಮ ನ್ಯೂಕ್ಲಿಯೋಫೈಲ್. ಸ್ಟೆಪ್ 2, ಈ ಇನೋಲೇಟ್ ಅಯಾನ್ ಇನ್ನೊಂದು ಅಸಿಟಾಲ್ಡಿಹೈಡ್ ಮಾಲಿಕ್ಯೂಲ್ನ ಪಾಸಿಟಿವ್ ಕಾರ್ಬನ್ ಮೇಲೆ ಧೈರ್ಯವಾಗಿ ಅಟ್ಯಾಕ್ ಮಾಡುತ್ತೆ. ಫೈನಲ್ ಸ್ಟೆಪ್, ನೀರಿನಿಂದ ಒಂದು ಪ್ರೋಟಾನ್ ತಗೊಂಡು ನಮ್ಮ ಫೈನಲ್ ಪ್ರಾಡಕ್ಟ್ ಆಲ್ಡಾಲ್ ರೆಡಿ ಆಗುತ್ತೆ. ಹಾಗಾದ್ರೆ ಆಲ್ಡಾಲ್ ಕಂಡೆನ್ಸೇಷನ್ ಬಗ್ಗೆ ನೆನ್ಪಿಡ್ಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಆಲ್ಫಾ ಹೈಡ್ರೋಜನ್ ಇಲ್ಲ ಅಂದ್ರೆ ನೋ ರಿಯಾಕ್ಷನ್ ಅಷ್ಟೇ. ಇದನ್ನ ಮಾತ್ರ ಮರಿಬೇ. Cannizzaro reaction. Aldehydes which do not have an alpha hydrogen atom undergo self-oxidation and reduction, disproportionation, on heating with concentrated alkali. ಈಗ Cannizzaro reaction.
ಇದು ಆಲ್ಡಾಲ್ ರಿಯಾಕ್ಷನ್ನ ತದ್ವಿರುದ್ಧ ಅಂತಲೇ ಹೇಳ್ಬೋದು, ಯಾಕಂದ್ರೆ ಇದಕ್ಕೆ ಆಲ್ಫಾ ಹೈಡ್ರೋಜನ್ ಇರಲೇಬಾರ್ದು. ಫಾರ್ಮಾಲ್ಡಿಹೈಡ್ ಅಥವಾ ಬೆನ್ಸಾಲ್ಡಿಹೈಡ್ ಥರದ ಮಾಲಿಕ್ಯೂಲ್ಸ್ ಈ ರಿಯಾಕ್ಷನ್ ತೋರಿಸುತ್ತೆ. ಬನ್ನಿ, ಫಾರ್ಮಾಲ್ಡಿಹೈಡ್ ಉದಾಹರಣೆ ತಗೊಳ್ಳೋಣ. ಇದರಲ್ಲಿ ಆಲ್ಫಾ ಕಾರ್ಬನ್ ಇಲ್ಲ, ಸೊ ಆಲ್ಫಾ ಹೈಡ್ರೋಜನ್ ಇರೋ ಚಾನ್ಸೇ ಇಲ್ಲ. ಇದಕ್ಕೆ ಕಾನ್ಸಂಟ್ರೇಟೆಡ್ ಆಲ್ಕಲಿ ಹಾಕಿ ಹೀಟ್ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೆಯುತ್ತೆ. 2 ಮಾಲಿಕ್ಯೂಲ್ ಇದ್ರೆ ಒಂದು ಆಕ್ಸಿಡೈಸ್ ಆಗಿ ಆಸಿಡ್ ಸಾಲ್ಟ್ ಆಗುತ್ತೆ, ಇನ್ನೊಂದು ರೆಡ್ಯೂಸ್ ಆಗಿ ಆಲ್ಕೋಹಾಲ್ ಆಗುತ್ತೆ. ಒಂದೇ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಆಗುತ್ತೆ. ಸೊ ಇದನ್ನ ನೆನಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಟ್ರಿಕ್. ನಿಮಗೆ ಕ್ವೆಶ್ಚನಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲದ ಆಲ್ಡಿಹೈಡ್ ಜೊತೆಗೆ ಕಾನ್ಸಂಟ್ರೇಟೆಡ್ ಆಲ್ಕಲಿ ಅಂತ ಕಂಡ್ರೆ ಕಣ್ಣು ಮುಚ್ಕೊಂಡು ಅದು ಕ್ಯಾನಿಜಾರೋ ರಿಯಾಕ್ಷನ್ ಅಂತ ಹೇಳ್ಬಿಡ್ಬೋದು. ಇದು ಎಕ್ಸಾಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸರಿ, ಇಲ್ಲಿವರೆಗೂ ನಾವು ನೋಡಿದ್ದು ಅಲಿಫ್ಯಾಟಿಕ್ ಕಾಂಪೌಂಡ್ಸ್. ಈಗ ಒಂದು ವೇಳೆ ಕಾರ್ಬೊನಿಲ್ ಗ್ರೂಪ್ ಒಂದು ಅರೋಮ್ಯಾಟಿಕ್ ರಿಂಗ್ಗೆ ಅಟ್ಯಾಚ್ ಆಗಿದ್ರೆ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡೋಣ ಬನ್ನಿ. ಬೆನ್ಸಾಲ್ಡಿಹೈಡ್ ಮತ್ತು ಅಸಿಟೋಫಿನೋನ್ ಇವೆರಡು ತುಂಬಾ ಕಾಮನ್ ಎಕ್ಸಾಂಪಲ್ಸ್. ಬೆನ್ಸಾಲ್ಡಿಹೈಡಲ್ಲಿ CHO ಗ್ರೂಪ್ ನೇರವಾಗಿ ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ ಆಗಿದೆ, ಸೊ ಇದು ಒಂದು ಅರೋಮ್ಯಾಟಿಕ್ ಆಲ್ಡಿಹೈಡ್. ಅಸಿಟೋಫಿನೋನಲ್ಲಿ COCH3 ಗ್ರೂಪ್ ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ ಆಗಿದೆ, ಇದು ಒಂದು ಅರೋಮ್ಯಾಟಿಕ್ ಕೀಟೋನ್. ಈ ಅರೋಮ್ಯಾಟಿಕ್ ಕಾಂಪೌಂಡ್ಸ್ ತಯಾರಿಸೋಕೆ ಕೆಲವು ಸ್ಪೆಷಲ್ ಮೆಥಡ್ಸ್ ಇದೆ. ಉದಾಹರಣೆಗೆ ರೋಸನ್ಮನ್ ರಿಡಕ್ಷನ್, ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್ ಮತ್ತೆ ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್. ಇದ್ರ ಬಗ್ಗೆ ನೀವು ಆಲ್ರೆಡಿ ಬೇರೆ ಚಾಪ್ಟರ್ಗಳಲ್ಲಿ ಓದಿರ್ತೀರ. ಎಕ್ಸಾಮ್ ದೃಷ್ಟಿಯಿಂದ ಈ ಹೆಸರುಗಳು ನಿಮಗೆ ಫೆಮಿಲಿಯರ್ ಆಗಿರಬೇಕು ಅಷ್ಟೇ. ಸರಿ, ನಾವು ಇವತ್ತು ಕಲ್ತಿದ್ದೆಲ್ಲವನ್ನ ಒಮ್ಮೆ ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ನೀವೇನು ನೆನ್ಪಿತ್ಕೋಬೇಕು? ನೋಡಿ, ಇವಿಷ್ಟು ಈ ಚಾಪ್ಟರ್ನ ಸಾರಾಂಶ. ಕಾರ್ಬೋನೆಲ್ಸ್ ಅಂದ್ರೆ C+O ಗ್ರೂಪ್ ಇರೋ ಕಾಂಪೌಂಡ್ಸ್. ಆಲ್ಡಿಹೈಡ್ಸ್ ಯಾವಾಗ್ಲೂ ಕೀಟೋನ್ಸ್ಗಿಂತ ಹೆಚ್ಚು ರಿಯಾಕ್ಟಿವ್. ಇವುಗಳ ಮೇನ್ ರಿಯಾಕ್ಷನ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್. ಆಲ್ಡಾಲ್ಗೆ ಆಲ್ಫಾ ಹೈಡ್ರೋಜನ್ ಬೇಕೇ ಬೇಕು. ಕ್ಯಾನಿಜಾರೋಗೆ ಆಲ್ಫಾ ಹೈಡ್ರೋಜನ್ ಇರಲೇಬಾರದು. ಈ 5 ಪಾಯಿಂಟ್ಸನ್ನು ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಎಕ್ಸಾಮ್ನಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸರಿ, ಹೋಗೋ ಮುಂಚೆ ನಿಮ್ಗೊಂದು ಚಿಕ್ಕ ಚಾಲೆಂಜ್. ನಿಮ್ಮ ಹತ್ರ 2 ಟೆಸ್ಟ್ ಟ್ಯೂಬ್ ಇದೆ. ಒಂದರಲ್ಲಿ ಪ್ರೊಪೆನೋಲ್, ಇನ್ನೊಂದರಲ್ಲಿ ಪ್ರೊಪೆನಾನ್. ಇವೆರಡನ್ನ ಗುರುತಿಸೋಕೆ ನಾವಿವತ್ತು ಕಲಿತ ಯಾವ ರಿಯಾಕ್ಷನನ್ನ ಬಳಸ್ಬೋದು? ಸ್ವಲ್ಪ ಯೋಚನೆ ಮಾಡಿ. ನಾವು ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ನಮಸ್ಕಾರ.